ನೀವು ಹೌಸ್ ವೈಫ್ ಮತ್ತು ಸ್ಟೂಡೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಿ ಪ್ರತಿ ತಿಂಗಳು ನೀವು ಸಾವಿರಗಟ್ಟಲೆ ನೀವು ಹಣ ಸಂಪಾದನೆ ಮಾಡಬೇಕಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೊಂದು ನಿಮಗೆ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. SBI ಲೈಫ್ ಇನ್ಶೂರೆನ್ಸ್ ಅವರು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಇವಾಗ ಕರೆದಿದ್ದಾರೆ. ಇವಾಗ ಈ ಜಾಬ್ ಡೀಟೇಲ್ಸ್ನ ನೋಡೋಣ ಬನ್ನಿ. ಕಂಪ್ನಿ ನೇಮು SBI ಲೈಫ್ ಇನ್ಶೂರೆನ್ಸ್, ಡೆಸಿಗ್ನೇಷನ್ ಬಂದುಬಿಟ್ಟು ಇನ್ಶೂರೆನ್ಸ್ ಅಡ್ವೈಸರು, ಲೊಕೇಶನು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಈ ಜಾಬ್ಗೆ ಬೇಕಾಗಿರೋ ಕ್ವಾಲಿಫಿಕೇಷನು, ಸ್ಯಾಲ್ರಿ ಮತ್ತು ಹೇಗೆ ಅಪ್ಲೈ ಮಾಡೋದಂತ ನೋಡೋಣ ಬನ್ನಿ. ಕ್ವಾಲಿಫಿಕೇಷನು ಏಜ್ ಬಂದುಬಿಟ್ಟು 18 ವರ್ಷದಿಂದ ನೀವು 60 ವರ್ಷದ ಒಳಗಿನವರಾಗಿರಬೇಕು. ಎಜುಕೇಷನು 10th or 2nd PU ಪಾಸ್ ಆಗಿದ್ದರೆ ಸಾಕು. ಜಾಬ್ ರೋಲ್ ಬಂದುಬಿಟ್ಟು ಇನ್ಶೂರೆನ್ಸ್ ಅಡ್ವೈಸರ್ ಆಗಿರುತ್ತೆ. ಏನು ಕೆಲಸ ಇರುತ್ತೆ ಅಂದರೆ ನೀವು ಕಸ್ಟಮರ್ಸಿಗೆ ಇನ್ಶೂರೆನ್ಸ್ನ ಸೆಲ್ ಮಾಡೋದಾಗಿರುತ್ತೆ. ಕಸ್ಟಮರ್ಸ್ಗೆ ಯಾವುದು ಇನ್ಶೂರೆನ್ಸ್ ನೀಡ್ ಇರುತ್ತೆ ಆ ಇನ್ಶೂರೆನ್ಸ್ನ ಸೆಲ್ ಮಾಡಿ ನೀವು ಕಮಿಷನ್ನ ಪಡೆಯಬಹುದು. ನೆಕ್ಸ್ಟು ಸ್ಯಾಲ್ರಿ, ಪ್ರತಿ ತಿಂಗಳ ನೀವು 15,000ದಿಂದ ಹಿಡಿದು 25,000 ತನಕ ನೀವು ಹಣ ಗಳಿಸಬಹುದು. ಎಕ್ಸ್ಟ್ರಾ ಇನ್ಕಮ್ ಬೇಕಾದರೆ ನೀವು ಜಾಸ್ತಿ ಇನ್ಶೂರೆನ್ಸ್ನ ಸೆಲ್ ಮಾಡಬೇಕಾಗುತ್ತೆ. ಈ ಜಾಬ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದಕ್ಕೆ ನೀವು ಪುರುಷರು ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದು. ಹೌಸ್ ವೈಫ್ ಆಗಿರ್ಬೋದು ಅಥವಾ ನೀವು ಸ್ಟೂಡೆಂಟ್ ಆಗಿರ್ಬೋದು, ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ನೀವು ಅಪ್ಲೈ ಮಾಡಬೇಕಂದ್ರೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತಂದರೆ 10th ಮಾರ್ಕ್ಸ್ ಕಾರ್ಡು ಅಥವಾ PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಫೋಟೋ ಇಷ್ಟಿದ್ರೆ ಸಾಕು. ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ IC38 ಅಂತ. ಅದಾದಮೇಲೆ ನೀವು ಪಾಸ್ ಆದಮೇಲೆ ಟ್ರೈನಿಂಗ್ ಕೊಡ್ತಾರೆ ಅವರೇ ಫ್ರೀಯಾಗಿ. ಆದಮೇಲೆ ನೀವು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ಬೋದು. ಇಲ್ಲಿ ನೀವೇನಾದರೂ ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೂಲಕ ನೀವು ಓಪನ್ ಮಾಡಿ ಅಪ್ಲೈ ಮಾಡ್ಬೋದು. ಇವಾಗ ಜಸ್ಟ್ ನನ್ನ ಫೋನಲ್ಲಿ ನಾನು ಅಪ್ಲೈ ಮಾಡೋದು ಹೇಗಂತ ತೋರಿಸ್ತೀನಿ. ಫಸ್ಟು ಗೂಗಲ್ಗೆ ಬಂದುಬಿಟ್ಟು ನಾನು ಗೂಗಲ್ ಓಪನ್ ಮಾಡ್ತೀನಿ. ಸರ್ಚ್ ಬಾಕ್ಸಲ್ಲಿ ಏನು ಮಾಡ್ತೀನಿ ಅಂದರೆ ಇವಾಗ SBI ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಅಂತ ನಾನು ಟೈಪ್ ಮಾಡಿ ಸರ್ಚ್ ಅಂತ ಕೊಡ್ತೀನಿ. ಇವಾಗ ಓಕೆ, ಸರ್ಚ್ ಆಗ್ತಾಯಿದೆ. ಫಸ್ಟ್ ಏನು ಲಿಂಕ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಓಪನ್ ಆಯ್ತು. ಈಗ ಕೆಳಗಡೆ ಕಾಣಿಸ್ತಿದೆಯಲ್ಲ, ಫಿಲ್ ದ ಡೀಟೇಲ್ಸ್ ಬಿಲೋ ಆ್ಯಂಡ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಟು ಜಾಯಿನ್ ಅಸ್ ಆ್ಯಸ್ ಎ ಇನ್ಶೂರೆನ್ಸ್ ಅಡ್ವೈಸರ್ ಅಂತ ಇದೆಯಲ್ಲ. ಈಗ ಫಸ್ಟ್ ನೀವು ಈ ಫಾರ್ಮ್ನ ಫಿಲಪ್ ಮಾಡಬೇಕಾಗತ್ತೆ. ಫಸ್ಟು ಮಿಸ್ಟರು ಮಿಸ್ಸಸ್ ಅಂತ ನೀವು ಚೂಸ್ ಮಾಡಿ, ಆಮೇಲೆ ನೇಮು, ಆಮೇಲೆ ಇಮೇಲ್ ID, ಆಮೇಲೆ ಅಡ್ರೆಸ್ಸು, ಪಿನ್ ಕೋಡು, ಆಫೀಸ್ ಫೋನ್ ಅಂತ ಅಂದರೆ ರೆಸಿಡೆನ್ಸು, ನಿಮಗೆ ಯಾವ್ದಾದ್ರು ಅಲ್ಟರ್ನೇಟ್ ನಂಬರ್ ಕೊಡ್ಬೋದು, ಫೋನ್ ನಂಬರು. ಆಮೇಲೆ ಇಲ್ಲಿ ನೀವು ಸ್ಟೇಟ್ನ ಚೂಸ್ ಮಾಡಬೇಕಾಗತ್ತೆ. ನೀವು ಕರ್ನಾಟಕದಲ್ಲಿ ಜಾಬ್ ಮಾಡಬೇಕಂದ್ರೆ ನೀವು ಕರ್ನಾಟಕನ ಚೂಸ್ ಮಾಡ್ಕೊಳ್ಳಿ. ಮತ್ತು ನಿಯರೆಸ್ಟ್ ನಿಮಗೆ ಯಾವುದು ಬ್ರ್ಯಾಂಚ್ ನಿಯರೆಸ್ಟ್ ಇದೆ ಆ ಬ್ರ್ಯಾಂಚ್ನ ನೀವು ಚೂಸ್ ಮಾಡಬೇಕು. ನನಗೆ ನಿಯರೆಸ್ಟ್ ಬ್ರ್ಯಾಂಚ್ ಬಂದುಬಿಟ್ಟು ಬೆಳಗಾವಿ ಆಗಿರುತ್ತೆ. ನಾನು ಬೆಳಗಾವಿ ಸರ್ಚ್ ಮಾಡಿ ಅಪ್ಲೈ ಮಾಡ್ತೀನಿ. ಜಸ್ಟ್ ವೇಟ್ ಮಾಡಿ. ಓಕೆ, ನಂಗೆ ಬೆಳಗಾವಿ ಸಿಕ್ತು. ನಾನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಓಕೆ, ಕೆಳಗಡೆ ಕ್ಯಾಪ್ಷನ್ ಕೋಡ್ ಕಾಡ್ತಿದೆಯಲ್ಲ, ಆ ಕ್ಯಾಪ್ಷನ್ ಕೋಡನ್ನ ನಿಮ್ಗೆ ಹಾಕಿ ನೀವು ಸಬ್ಮಿಟ್ ಮಾಡಿಕೊಟ್ರೆ ವಿತಿನ್ ನಿಮ್ಮ 24 ಅವರ್ಸಲ್ಲಿ ನಿಮಗೆ ಅವರು ಇಮೇಲ್ ಮೂಲಕ ಅಥವಾ ಫೋನ್ ನಂಬರ್ ಮೂಲಕ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅದರ ಬಗ್ಗೆ ಡೀಟೇಲಾಗಿ ಹೇಳ್ತಾರೆ. ನಿಮಗೇನಾದರೂ IC38 ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು.